ಹಾಯ್ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಜಿ ಸ್ಟಾರ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬೆಳಿಗ್ಗೆನೇ ಎದ್ದು ಏನು ತಿಂತವನಲ್ಲ ಬಗಾಸುರ ಅಂತ ಅಂದ್ಕೊಂಡ್ರ, ಏನಿಲ್ಲ. 5:30ಗೆ ಎದ್ದಿದ್ದೆ. 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗಿದ್ದೀನಿ. ಜಿಮ್ಗೆ ಹೋಗಬೇಕು. ಜಿಮ್ಗೆ ಹೋಗಕ್ಕೆ ಮುಂಚೆ ಪ್ರೀ ವರ್ಕೌಟ್ ಅಂತ ಇದೆ ಅಂತ ತಗೋತಾ ಇದ್ದೀನಿ. ಇದೇನೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊಂಡಿರೋದು. 1 ತಿಂಗಳವರೆಗೂ ಬರುತ್ತೆ. ಅಂದರೆ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಂಡಿರೋದು 1 ತಿಂಗಳವರೆಗೂ ಬರುತ್ತೆ. ಇದನ್ನು ಡೈಲಿ ಒಂದೊಂದು ಪ್ರೀ ವರ್ಕೌಟ್ ಅಂತ ತೊಗೊಂಡು ನಾನು ವರ್ಕೌಟ್ ಹೋಗ್ತೀನಿ. ವರ್ಕೌಟ್ಗೆ ಹೋಗಿ ಬಂದು ನೆಕ್ಸ್ಟ್ ಏನು ತಗೋತೀನಿ ಅಂತ ನಾನು ನೆಕ್ಸ್ಟ್ ಅಲ್ಲಿಂದ ಬಂದು ನಿಮ್ಗೆ ಹೇಳ್ತೀನಿ. ಇದನ್ನೀಗ ಪೂರ್ತಿ ತಿನ್ಕೊಂಡು ವರ್ಕೌಟ್ಗೆ ಹೋಗಬೇಕು. ಓಕೆ ಸ್ನೇಹಿತರೆ, ಈಗ ವರ್ಕೌಟ್ಗೆ ಹೋಗ್ತಾ ಇದ್ದೀನಿ. ಶೂ ಎಲ್ಲ ಹಾಕ್ಕೊಂಡಿದ್ದೀನಿ, ವರ್ಕೌಟ್ ಹೋಗ್ತಾ ಇದ್ದೀನಿ. ವರ್ಕೌಟಿಂದ ಬಂದು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ತಿಳಿಸ್ತೀನಿ. ಓಕೆ, ನೋಡಿ ಇದೇ ನಮ್ಮ ಜಿಮ್ಮು. ಅಲ್ಲಿ ಜಿಮ್ಮಲ್ಲಿ ಹುಡುಗರು ಕಸರತ್ತು ಮಾಡ್ತಾವ್ರೆ. ಹುಡುಗರು ಅಲ್ಲೇ ಕಸರತ್ತು ಮಾಡ್ತಾವ್ರೆ. ಈ ವಾರ ಜಿಮ್ನ ನಾನು ಚೆಸ್ಟ್ ವರ್ಕೌಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೋಗ್ತಿರೋದು ಪ್ರೈವೇಟ್ ಜಿಮ್ಗಲ್ಲ, ಗೌರ್ಮೆಂಟ್ ಜಿಮ್ಗೆ, ಅಂದರೆ ಫ್ರೀ ಜಿಮ್ಗೆ ಹೋಗ್ತಾಯಿದ್ದೀನಿ. ನೀವು ಜಿಮ್ಗೇನಾದರೂ ಹೋಗಬೇಕು ಅಂತ ಅನಿಸಿದರೆ ಜಾಯ್ನ್ ಆಗಿಬಿಡಿ ಆದಷ್ಟು ಬೇಗ. ಜಿಮ್ಮೆಲ್ಲ ಮುಗಿದ್ಮೇಲೆ ಹಿಂಗೆ ಲಾಸ್ಟಿಗೆ ಕೊನೆಯಲ್ಲಿ ಮಿರರಲ್ಲಿ ನೋಡ್ಕೊಂಬರೋದು ಒಂದು ಕಾಯಿಲೆ ಹುಡುಗರಿಗೆ. ಈಗ ಜಿಮ್ಮಿಂದ ರಿಟರ್ನ್ ಬಂದೆ. ಈಗ ಅಡುಗೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮತ್ತೆ ಆಫೀಸಿಗೆ ಬೇರೆ ಹೋಗಬೇಕು. ಟೈಮ್ ನೋಡಿದರೆ 8 ಗಂಟೆ ಆಲ್ರೆಡಿ. ಬ್ಯಾಚುಲರ್ಸ್ದು ಎಷ್ಟು ಕಷ್ಟ ಅಂದರೆ ಜೀವನ ಸಿಕ್ಕಾಪಟ್ಟೆ. ಯಾಕಂದರೆ ನಾವೇ ಅಡುಗೆ ಮಾಡ್ಕೋಬೇಕು, ಎಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ. ಅದರೊಳಗೆ ಜಿಮ್ಮು ಅವು ಇವು ಅಂದರೆ ಇನ್ನೂ ಕಷ್ಟ ಜೀವನ. ಆದರೂ ಏನು ಮಾಡೋಕ್ಕಾಗಲ್ಲ, ಮದುವೆ ಆಗೋವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಈಗ ಸದ್ಯಕ್ಕೆ ಏನು ಮಾಡೋದು ಅಂದರೆ ನಾನು ರೈಸ್ಗೆ ಇಡ್ತೀನಿ. ಓಕೆ, ಸಾಂಬಾರಿದೆ, ನೈಟ್ ಮಾಡಿದೆ ಸಾಂಬಾರು. ರೈಸ್ಗೆ ಇಡ್ತೀನಿ, ನಿಮಗೆ ತೋರಿಸ್ತೀನಿ. ರೈಸ್ನ ಇಡೋಕ್ಕೆ ಮುಂಚೆ ನಾನು ಸ್ವಲ್ಪ ಸೋಯಾ ಚಾನ್ಸ್ನ ನೆನಾಕ್ತಾಯಿದ್ದೀನಿ. ಯಾಕಂದರೆ ಇದು ಹೈಲಿ ಪ್ರೋಟೀನ್ ಇರುವಂಥ ಫುಡ್ ಇದು. ಹಾಗಾಗಿ ನಾನು ಡೈಲಿ ವರ್ಕೌಟ್ ಮುಗಿಸ್ಕೊಂಬಂದು ಸೋಯಾ ಚಾನ್ಸ್ನ ತಿಂತೀನಿ. ಇದನ್ನು ನೆನಾಕ್ಬಿಟ್ಟು ಸ್ವಲ್ಪ ಮೊಟ್ಟೆ ಜೊತೆ ಫ್ರೈ ಮಾಡಿಕೊಂಡು ತಿನ್ನುವಂಥ ಅಭ್ಯಾಸ ನನಗೆ. ಸೋಯಾ ಚಾನ್ಸ್ ನೆನಾಕಿದ್ಮೇಲೆ ನಾನು ಸ್ವಲ್ಪ ರೈಸ್ನ ಒಲೆ ಮೇಲಿಟ್ಟು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಈಗ ಬ್ರಷ್ ಮಾಡ್ತಿದ್ದೀನಿ. ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ತಾ ಇರೋದೆ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ನಾನ ಮಾಡಿಕೊಂಡು ಈಗ ಟಿಫನ್ ಮಾಡ್ತಾಯಿದ್ದೀನಿ. ಇದು ನಂದು ಇವತ್ತು ಪ್ರೋಟೀನು ಪ್ಲಸ್ ರೈಸು. ಇದು ಸೋಯಾ ಚಾನ್ಸ್ನ ಫ್ರೈ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಹಾಕಿ. ಇದು ಇನ್ನೇನು ಮಸಪ್ಪು ರೈಸು. ಇಷ್ಟು ರೈಸ್ ತಿಂತೀನಿ, ಇಷ್ಟು ಪ್ರೋಟೀನ್ ತಿಂತೀನಿ ನಾನು ಡೈಲಿ. ಟಿಫನ್ ಆದಮೇಲೆ ಆಫೀಸ್ಗೆ ಟೈಮ್ ಆಗಿತ್ತು. ಹಾಗಾಗಿ ಸ್ವಲ್ಪ ಬೇಗ ರೆಡಿ ಆಗೋಕ್ಕೆ ಟ್ರೈ ಮಾಡಿದೆ. ಟುಡೇ ಮಾರ್ನಿಂಗು ನಾನು ರೆಡಿ ಆಗೋಷ್ಟರಲ್ಲಿ 9:20 ಆಗಿತ್ತು. ಇನ್ನೇನು ಆಫೀಸ್ಗೆ ಹೋಗಿನ ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಇನ್ನೇನು ನನ್ನ ರೂಮಿಂದ ಆಫೀಸ್ಗೆ ಏನಿಲ್ಲ ಅಂದರೂ 1.5 ಕಿಲೋಮೀಟ್ರ್ ದೂರ ಇತ್ತು. ಹಾಗಾಗಿ ಅಷ್ಟೊಂದೇನು ಟೆನ್ಷನ್ ಏನು ತೊಗೊಳ್ಳಿಲ್ಲ. ಆರಾಮಾಗಿ ರೆಡಿಯಾಗಿ ಆರಾಮಾಗಿ ಆಫೀಸ್ಗೆ ರೀಚ್ ಆದೆ. ಜಸ್ಟ್ ಈಗ ಆಫೀಸಿಂದ ಏನಾದ್ರು ರೂಮಿಗೆ ಬಂದಿದ್ದೀನಿ. ರೂಮ್ ಪೂರ್ತಿ ಗಲೀಜಾಗಿದೆ. ಈಗ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಕಡೆಯಿಂದ. ಮೊದಲೇ ಬ್ಯಾಚುಲರ್ಸ್ ರೂಮು ನಾವು ಕ್ಲೀನಾಗಿ ಇಟ್ಕೊಳ್ಳೋದೇ ಕಡಿಮೆ. ಅದರಲ್ಲಿ ಬೆಳಿಗ್ಗೆಯಿಂದ ಗಲೀಜಾಗಿಬಿಟ್ಟೈತೆ. ನಮ್ಮ ಹುಡುಗರು ಇದ್ದರು, ಎಲ್ಲ ಗಲೀಜು ಮಾಡಿದ್ರು. ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಮೊದಲು ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೂಮ್ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ರೈಸಿಗೆ ಇಟ್ಕೊಂಡು ತಿನ್ಕೋಬೇಕು. ಓಕೆ, ಡ್ರೆಸ್ ಹೆಂಗೋ ಚೇಂಜ್ ಮಾಡಿಕೊಂಡೆ. ಮೊದಲು ಅಚ್ಚುಕಟ್ಟಾಗಿ ಕಸ ಗುಡಿಸಿ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು, ಫಸ್ಟಿಗೆ ಮುಖ ತೊಗೊಂಡ್ರೆ ಮತ್ತೆ ಫ್ರೆಶ್ನೆಸ್ ಹೋಗ್ಬಿಡುತ್ತೆ. ಅಚ್ಚುಕಟ್ಟಾಗಿ ಕಸ ಹೊಡ್ಬಿಡೋಣ. ಇನ್ನೊಂದೇನು ಗೊತ್ತಾ, ರೂಮ್ ಸಣ್ಣದು ಕ್ಲೀನಾಗಿ ಇಟ್ಕೋಬೋದು. ಕ್ಲೀನಾಗಿ ಇಟ್ಕೊಳ್ಳೋಕೆ ಪ್ರಾಬ್ಲಮ್ ಇಲ್ಲ, ಕ್ಲೀನಾಗಿದೆ. ಬಟ್ ಜಾಗ ಸಾಲದು. ಸಣ್ಣ ರೂಮಲ್ಲಿ ಬೆಡ್ ಇಟ್ಕೋಬೇಕು, ದಿನಸಿ ಇಟ್ಕೋಬೇಕು, ಮತ್ತು ನಮ್ಮ ಪಾತ್ರೆ ಸಾಮಾನುಗಳು, ಮತ್ತು ಡೈಲಿ ನಮ್ಮ ಬುಕ್ಸು, ನಮ್ಮ ಬಟ್ಟೆ ಎಲ್ಲ ಇಟ್ಕೋಬೇಕಲ್ಲ. ಸ್ವಲ್ಪ ಈ ಕಡೆ ಇದೆ. ಏನೇ ಈ ಕಡೆ ಇದ್ರೆ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳಿ. ಎಂಥದ್ದು ಹೊಟ್ಟೆಗೆ ಹಾಕೋತೀವಿ.
ಏನು ಸೌಜನ್ಯನ ರೇಪ್ ಮಾಡಿ ಸಾಯಿಸಿದ್ದೆ ಹೊಟ್ಟೆಗೆ ಹಾಕೊಂಡಿದ್ವಿ. ಈ ಸಣ್ಣ ಮ್ಯಾಟ್ರ್ ಹೊಟ್ಟೆಗೆ ಹಾಕೊಳ್ಳಲ್ವಾ? ಇಷ್ಟೇ ನಾವು ಬ್ಯಾಚುಲರ್ಸ್ ಕಸ ಗುಡಿಸೋದು. ಇಷ್ಟು ಕಸ ಗುಡಿಸಿದ್ದೀನಿ, ಸಾಕು. ಕಸ ಗುಡಿಸಿದ್ದಾಯಿತು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮಾಡೋಕ್ಕೆ ಆಗದೆ ಇರೋ ಕೆಲಸ ಅಂದರೆ ಇದು ಪಾತ್ರೆ ತೊಳೆಯೋದು. ಬೆಳಿಗ್ಗೆ ಅಡುಗೆ ಮಾಡಿರೋದು ಎಲ್ಲ ಪಾತ್ರೆ ತೊಳಿಬೇಕೀಗ. ಪಾತ್ರೆ ತೊಳೆದು ರೈಸ್ ಇಡಬೇಕು. ಮೊದಲು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಕಸ ಗುಡಿಸಿದ್ದೀನಿ, ಫ್ರೆಶ್ ಅಪ್ ಆಗಿ ಬಂದು ಪಾತ್ರೆ ತೊಳೆದು ಆಮೇಲೆ ನೋಡ್ಕೊತೀನಿ. ಕೆಲವ್ರು ನೋಡ್ತಿರೋರು ಅನ್ಕೋತಾರೆ ನೀನು ಮಾಡೋದು ಯಾವ ನನ್ನ ಮಗ ನೋಡ್ಬೋದು ಮಾಡ್ತಾನೋ ಅಂತ ಅಂದ್ಕೊಂಡಿರ್ತೀರ. ಪರವಾಗಿಲ್ಲ ಅಂದ್ಕೊಳ್ಳಿ, ನನಗೇನೋ ಮಾಡ್ಬೇಕನ್ನಿಸ್ತು, ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ನನಗೆ ಇಷ್ಟ ಆಗಿದ್ದು ನಾನು ಮಾಡಬೇಕಲ್ವಾ. ಇನ್ನೊಂದೇನೆಂದರೆ, ಈಗ ನಾನೇನು ತಪ್ಪು ಮಾಡ್ತಿರೋಲ್ಲ, ಇದು ಮಾಡಬಾರ್ದು ಅನ್ನೋದು ನನಗಿಷ್ಟ ಆಗ್ಬೋದು, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೋ ಈ ಲಾಗ್ಗೆ ಅದ್ರ ಮೇಲೆ ನಾನು ಇನ್ನೊಂದು ಲಾಗ್ ಮಾಡಬೇಕು ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಇದಕ್ಕೂ ಕೆಲವೊಂದು ಕಾಮೆಂಟ್ಸ್ ಬರುತ್ತೆ ಕಾಮೆಂಟ್ ಬಾಕ್ಸಲ್ಲಿ, ನೀನು ಮಾಡಲೇಬೇಡ, ಬೇಡ ನೀನು ಯಾರು ನೋಡ್ತಾರೆ ಅಂದ್ಕೊಂಡಿರ್ತಾರೆ, ನೀನೇನು ಸೆಲೆಬ್ರಿಟಿನ ಅಂತ. ಈಗ ಅಖಾಡಕ್ಕೆ ಇಳಿಬೇಕು ಅಂದರೆ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ರೈಸ್ ಮಾಡ್ತೀನಿ. ರೈಸ್ ಮಾಡಿಕೊಂಡು ಒಂದೆರಡು ಮೊಟ್ಟೆ ಬೇಯಿಸ್ಕೊಂಡ್ರೆ ಇವತ್ತಿಂದು ಮೀಲ್ಸ್ ರೆಡಿ ಆಗುತ್ತೆ. ಬೆಳಿಗ್ಗೆ ಬೇರೆ ಎದ್ದು ವರ್ಕೌಟ್ ಬೇರೆ ಹೋಗ್ಬೇಕು, ಅಂದರೆ ಜಿಮ್ಗೆ ಬೇರೆ ಹೋಗ್ಬೇಕು. ಇಲ್ಲಿ ನೋಡಿ, ನನಗೆ ಪ್ರಾಬ್ಲಮ್ ಏನಂದರೆ, ಇದು ಬೀರ್ ಇಟ್ಕೊತೀನಿ, ಇದು ವಾಷಿಂಗ್ ಮಿಷಿನ್ ಇದೆ, ಇಲ್ಲಿ ಬ್ಯಾಗ್ ಇಟ್ಕೊತಿದ್ದೀನಿ. ಬಟ್ಟೆಗಳು ನೆತಾಕಿ ಇಲ್ಲಿ ಎಲ್ಲಿ ಬಟ್ಟೆ ನೆತಾಕ್ಲೇಬೇಕು, ಇನ್ನೇನು ಮಾಡೋಕ್ಕಲ್ಲ. ಚೇರ್ ಇಲ್ಲೇ ಇಡಬೇಕು. ಇಲ್ಲೊಂದು ಕ್ಯಾರಮ್ ಬೋರ್ಡ್ ಇದೆ, ಈ ಕಡೆ ಬೆಡ್ ಇಟ್ಕೊಂಡಿದ್ದೀನಿ, ಈ ಕಡೆ ಬುಕ್ಸು, ಈ ಕಡೆ ಬೆಡ್ಶೀಟ್ಗಳು, ಈ ಕಡೆ ದಿನಸಿ ಮತ್ತು ಈ ಥರ ಎಲ್ಲ ಮಿಕ್ಸಾಗಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ರೂಮ್ ಇರೋದೇ ಇಷ್ಟು ಸಣ್ಣದು, ಒಂದು 10 ಅಡಿ ಉದ್ದ ಇದೆ, ಒಂದು 8 ಅಡಿ ಅಗಲ ಇದೆ. ಇದರಲ್ಲೇ ವಾಶ್ರೂಮ್ ಬೇರೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಚ್ಚಕಡೆ ಅರೇಂಜ್ಮೆಂಟ್ ಮಾಡ್ಕೊಳಕ್ಕಾಗಿಲ್ಲ. ಇನ್ನೊಂದು ಸೆಲ್ಫ್ ಒಂದೇ ಇದೆ, ಮೇಲ್ಗಡೆ ಸೆಲ್ಫ್ ಇದ್ದಿದ್ರೆ ನಾನು ಮೇಲ್ಗಡೆ ಜೋಡಿಸ್ಕೋಬೋದಿತ್ತು. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ವಾ. ನಾವು ಮಿಡ್ಲ್ ಸ್ಕೂಲ್ ಫ್ಯಾಮಿಲಿ ನಮ್ಮದು, ಅಂದರೆ ಮಿಡ್ಲ್ ಕ್ಲಾಸ್. ಮದುವೆ ಆಗೋರ್ಗೂ ಹಿಂಗಿರುತ್ತೆ. ಮದುವೆ ಆದಮೇಲೆ ಸ್ವಲ್ಪ ದೊಡ್ಡದಾಗಿ ಮನೆ ಮಾಡ್ತೀನಲ್ಲ, ಅವಾಗ ಚೆನ್ನಾಗಿರುತ್ತೆ. ಒಂದು 5 ನಿಮಿಷಕ್ಕೆ ಪಾತ್ರೆ ತೊಳ್ಕೊಂಬಂದ್ಬಿಡ್ತೀನಿ. ಸ್ವಲ್ಪ ಮುದ್ದೆ ಮಾಡೋಕ್ಕೆ ಅಂತ ನೀರಿಟ್ಟಿದ್ದೀನಿ. ಒಬ್ಬನೇ ಇರೋದ್ರಿಂದ ಸ್ವಲ್ಪ ಮಾಡ್ಕೊತೀನಿ. ನೀರು ಕಾದೈತೆ, ಇಟ್ಟಾಕಬೇಕು. ಏನು ಹುಡುಗಾಗಿ ಮುದ್ದೆ ಮಾಡ್ಕೋದವನಲ್ಲ ಅಂತ ಅನ್ಕೋತಿರ್ಬೋದು. ಏನಿಲ್ಲ, ನಾವು ಕೋಚಿಂಗ್ ಹೋಗ್ತಿದ್ದಾಗ ಇದೇ ರೂಮಲ್ಲಿ ಇದ್ವಾ, ಅವಾಗ ನಾವೇ ಮಾಡ್ಕೋಬೇಕಿತ್ತು ಅಡುಗೆ ಎಲ್ಲ. ಹಂಗಾಗಿ ಅವಾಗ ಕಲ್ತಿದ್ದೀವಿ. ಈ ಕೆಲಸಕ್ಕೆ ಹೋಗ್ತಾಯಿದ್ದೀವಿ, ಈಗಲೂ ನಾವೇ ಮಾಡಬೇಕು. ಹಿಟ್ಟು ಹಾಕಿದ್ದೀನಿ. ಇದು 1-2-3 ನಿಮಿಷ ಕುದಿಬೇಕು. ಅವಾಗಿಂದ ಬ್ಲೂಟೂತ್ ಹಾಕ್ಕೊಂಡಿದ್ದೆ, ಯಾಕಂದರೆ ವಾಯ್ಸ್ ರೀಚ್ ಆಗಲಿ ಅಂತ ಬ್ಲೂಟೂತ್ ಹಾಕ್ಕೊಂಡಿದ್ದೆ. ಈಗ ಬ್ಲೂಟೂತ್ ತೆಗ್ದಿದ್ದೀನಿ. ಬ್ಲೂಟೂತ್ ತೆಗೆದು ಮೈಕ್ ಇಟ್ಕೊಂಡಿದ್ದೀನಿ. ಈ ಮೈಕಲ್ಲಿ ಅಚ್ಚುಕಟ್ಟಾಗಿ ಕೇಳಿಸುತ್ತೆ. ಒಂದು 2 ಮಿನಿಟ್ಸ್ ಬೇಯಲಿ. ಅದಾದಮೇಲೆ ಸ್ವಲ್ಪ ತಿರುಗಬೇಕಾಗುತ್ತೆ. ಓಕೆ, ಇದು ಬೆಂದಿದೆ. ಸ್ವಲ್ಪ ಹೊತ್ತು ಇದನ್ನು ತಿರುಗಬೇಕು. ನನಗೆ ಗೊತ್ತಿರೋ ಥರ ಮುದ್ದೆ ಮಾಡ್ತೀನಿ, ಬಟ್ ಚೆನ್ನಾಗಿ ಮಾಡ್ತೀನಿ, ಪ್ರಾಬ್ಲಮ್ ಏನಿಲ್ಲ, ತಿನ್ಬೋದು. ಓಕೆ, ಅದು ಬೆಂದಿದ್ದಾದಮೇಲೆ ಮುದ್ದೆ ಕಟ್ಟಬೇಕಾದ್ರೆ ನಿಮಗೆ ವಿಡಿಯೋ ಮಾಡ್ತೀನಿ. ಓಕೆ, ಈಗ ಮುದ್ದೆನ ಇಳಿಸ್ಕೊಂಡಿದ್ದೀನಿ. ಒಂದೊಂದೇ ಕಟ್ಟೋಣ, ಹೆಂಗಿರುತ್ತೆ ನೋಡೋಣ. ನಾನು ಡೈಲಿ ಮಾಡ್ಕೋತೀನಿ, ಹೊಸ್ತೇನಲ್ಲ ನನಗೆ. ಡೈಲಿ ಮುದ್ದೆ ಮಾಡ್ಕೊಂಡೇ ತಿನ್ನೋದು ನಾನು, ಯಾಕಂದರೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಹೋಟ್ಲಲ್ಲಿ ತಿಂದರೆ ಹೆಲ್ತ್ ಹಾಳಾಗ್ಬಿಡುತ್ತೆ. ಸೋಡಾ ಹಾಕಿರ್ತಾರೆ, ಅದು ಇದು ಹಾಕಿರ್ತಾರೆ. ಮನೇಲಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಹೆಲ್ತ್ ಏನಾಗಲ್ವಲ್ಲ. ಹಾಗಾಗಿ ನಾನೇ ಮಾಡ್ಕೊಂಡು ತಿಂತೀನಿ. ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಮುದ್ದೆ. ಅಂದರೆ ಸಾಕು ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ಥರ ಮುದ್ದೆ ಮಾಡಿಕೊಂಡು, ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡೋದನ್ನು ನೋಡಿದರೆ ಮುದ್ದೆ ಆಯಿತು.
ಒಂದೂವರೆ ಮುದ್ದೆ ಆಯಿತು. ಪನ್ನೀರ್ ಹಾಕಿ ಒಂದೆರಡು ಮೊಟ್ಟೆ ಬೇಯಿಸ್ಕೊಂಡ್ಬಿಡ್ತೀನಿ. ಸಾಂಬಾರು ಬಿಸಿ ಆಗಿದೆ, ಈಗ ತಿನ್ಬೋದು ಆರಾಮಾಗಿ. ನನಗೆ ಆಲ್ಮೋಸ್ಟ್ ಡೈಲಿ 2 ಮೊಟ್ಟೆ ಬೇಕೇ ಬೇಕು. ಡೈಲಿ 2 ಮೊಟ್ಟೆ ಇಲ್ಲ ಅಂದರೆ ಊಟ ಮಾಡೋಕ್ಕಾಗಲ್ಲ, ರೂಢಿ ಆಗಿಬಿಟ್ಟಿದೆ. ಮುದ್ದೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಮಾಡಿಕೊಂಡು 2 ಮೊಟ್ಟೆ ಬೇಯಿಸ್ಕೊಂಡು ಸೊಪ್ಪಿನ ಸಾಂಬಾರು ಇತ್ತು, ಅದ್ರ ಜೊತೆ ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ ಒಂದ್ಸತಿ. ಚೆನ್ನಾಗಿದೆ ಒಂದು ರೇಂಜಿಗೆ. ಈಗಿನ ಜಸ್ಟ್ ಊಟ ಮಾಡಿದ್ದೀನಿ. ಊಟ ಮಾಡಿ ಬಾಳೆಹಣ್ಣು ತಿಂತಾಯಿದ್ದೀನಿ. ಇಷ್ಟಕ್ಕೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಲಾಗ್ ಮಾಡಬೇಕಾ ಮಾಡಬಾರ್ದಾ ಅಂತಲೂ ಹಾಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಗುಡ್ ನೈಟ್ ಎಲ್ರಿಗೂ.